ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ನೈಟ್ ಇಂದ ಮಾಡಿರುವಂತಹ ವಿಡಿಯೋ. ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಅದಕ್ಕೆ ನೆನೆಸ್ಕೊಂಡಿರೋ ಐಟಮ್ಸ್ ಎಲ್ಲ ಸೇರಿ ನಾನು ರುಬ್ಬಿಡ್ತಾ ಇದ್ದೆ. ಫ್ರೈಡೇ ನೈಟೇ ರುಬ್ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆಗೆ ಅಥವಾ ಸ್ಯಾಟರ್ಡೇ ಸಂಡೇಗೆ ಆಗುತ್ತೆ ಅಂತ ಹೇಳಿ. ಸೊ ಫ್ರೈಡೇ ನೈಟ್ ಎಲ್ಲ ರುಬ್ಬಿಟ್ಟು ನಾನು ಸಾಲ್ಟ್ ಕೂಡ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಚಳಿ ಇರೋದ್ರಿಂದ ಫರ್ಮೆಂಟ್ ಆಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸೊ ಅಂತ ಹೇಳಿ ಸಾಲ್ಟ್ ಕೂಡ ಹಾಕಿ ಫರ್ಮೆಂಟ್ ಮಾಡಿ ಇಟ್ಟಿದ್ದೆ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ದಟ್ ಇಸ್ ಸ್ಯಾಟರ್ಡೇ ಮಾರ್ನಿಂಗ್. ನಮ್ಮಮ್ಮ ರಾಗಿ ದೋಸೆ ಬೇಕು ಅಂತ ಕೇಳಿದಕ್ಕಾಗಿ ಈ ಬ್ಯಾಟರ್ನ ರೆಡಿ ಮಾಡಿದ್ದು. ಸೊ ಸ್ಯಾಟರ್ಡೇ ಬಂದಿದ್ರು ಅಮ್ಮ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಮಧ್ಯಾಹ್ನ ಊಟ ಕೂಡ ಮುಗಿಸಿ ನಮ್ಮಮ್ಮ ಬ್ಯಾಟರ್ ತೊಗೊಂಡು ಹೋದ್ಮೇಲೆ ನಾನು ಮೂವಿಗೆ ಹೋಗಿದ್ದೆ. ತುಂಬ ದಿನ ಆಗಿತ್ತು ಮೂವಿ ನೋಡಿ, ಯಾವ್ದಾದ್ರು ಸ್ಪೆಷಲ್ ಆಗಿರೋ ಮೂವಿ ನೋಡ್ಬೇಕಂತ ಹೇಳಿ ಮೂವಿಗೆ ಹೋಗ್ಬಿಟ್ಟು ಬಂದೆ. ಸೊ ಸಂಡೇ ಅಷ್ಟಾಗೇನು ಕ್ಯಾಪ್ಚರ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಕೂಡ ಸ್ಯಾಟರ್ಡೇ ಸಂಡೇ ಊರಿಗೆ ಹೋಗಿದ್ರಿಂದ ದೆರ್ ವಾಸ್ ನಥಿಂಗ್ ಸ್ಪೆಷಲ್ ಟು ಕ್ಯಾಪ್ಚರ್. ಸೊ ಸಂಡೇ ನೈಟ್ ಅವ್ರು ಬರ್ತಾ ಸೀತಾಫಲ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಹಣ್ಣಾಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಘಮ ಚೆನ್ನಾಗಿ ಬರ್ತಾ ಇತ್ತು. ಸೊ ಇದು ಮಂಡೇ ಮಾರ್ನಿಂಗ್. ಆಸ್ ಯು ಸ್ಟಾರ್ಟೆಡ್ ಮೈ ಡೇ ವಿತ್ ಮೈ ಕಾಫಿ. ಸೊ ರಾಗಿ ಹಿಟ್ಟು ಬ್ಯಾಟರ್ ಕೊಟ್ಟು ಕಳಿಸ್ಬಿಟ್ಟಿದ್ದರಿಂದ ದೋಸೆ ಹಿಟ್ಟು ಬ್ಯಾಟರು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಮತ್ತೆ ಮಾಡ್ಕೋಬೇಕಂತ ಹೇಳಿ ಮತ್ತೆ ಭಾನುವಾರ ದೋಸೆಗೆ ಎಲ್ಲ ನೆನೆಸಿಟ್ಟು ರುಬ್ಕೊಂಡಿದ್ದೆ. ಅದು ಮಂಡೇ ಮಾರ್ನಿಂಗಿಗೆ ದೋಸೆ ಅಥವಾ ಇಡ್ಲಿಗೆ ಏನಕ್ಕಾದರೂ ಆಗತ್ತೆ ಅಂತ ಹೇಳಿ ರುಬ್ಕೊಂಡಿದ್ದೆ. ಸೊ ನಂದು ವಿಡಿಯೋಸ್ಗಳು ಆದಷ್ಟು ಇಟ್ ಇಸ್ ಆನ್ ಡೈಲಿ ರೊಟೀನ್ ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ಅಥವಾ ನನ್ನ ಲೈಫಲ್ಲಿ ನಡೀತಿರುವಂಥ ಈವೆಂಟ್ಸ್ ಬಗ್ಗೆನೇ ಆಗಿರುತ್ತೆ. ಸೊ ಅಷ್ಟಾಗಿ ಸ್ಪೆಷಲ್ ಈವೆಂಟ್ಸ್ ಅಥವಾ ಸ್ಪೆಷಲ್ ಥಿಂಗ್ಸ್ ಏನು ನಡೆದಿರೋದ್ರಿಂದ ನನ್ನ ವಿಡಿಯೋಸ್ ನಿಮಗೆ ಮೊನೋಟನಸ್ ಅಂತ ಅನ್ನಿಸ್ಬೋದು. ಬಟ್ ಐ ಆಮ್ ವರ್ಕಿಂಗ್ ಆನ್ ದಿ ಐಡಿಯಾಸ್. ನಾನು ಏನು ಸ್ಪೆಷಲ್ ಆಗಿ ಮಾಡ್ಬೋದು, ಏನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು, ಸಿನ್ಸ್ ಐ ಹ್ಯಾವ್ ಸ್ಟಾರ್ಟೆಡ್ ವೆರಿ ನ್ಯೂ. ಸೊ ಅದ್ರ ಬಗ್ಗೆ ನನಗಿನ್ನ ಯೋಚನೆ ಮಾಡಬೇಕು ಅಥವಾ ನನಗಿನ್ನ ಐಡಿಯಾಸ್ ಕಲೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ. ಐ ವಿಲ್ ಡೆಫಿನೆಟ್ಲಿ ಡೂ ನೈಸ್ ವಿಡಿಯೋಸ್ ಇನ್ ಫ್ಯೂಚರ್. ಸೊ ಅದಕ್ಕಾಗಿ ನನಗೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ ನಾನು ಹೇಳಿದಾಗೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಇದಕ್ಕೆ ನಾನು ಕೆಂಪಕ್ಕಿ ಮತ್ತು ಹೆಸರು ಕಾಳನ್ನ ಹಾಕಿ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟು. ಪ್ಲೇನ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಯು ಕ್ಯಾನ್ ಇನ್ಕಾರ್ಪೊರೇಟ್ ಸಮ್ ಸೀರಿಯಲ್ಸ್ ಆಫ್ ಪಲ್ಸಸ್ ಅಂತ ಹೇಳಿ. ಸೊ ಮಂಡೇ ಮಾರ್ನಿಂಗ್ ಗಡಿಬಿಡಿ ಬರೀ ದೋಸೆ ಚಟ್ನಿ ಮಾತ್ರ ಮಾಡಿದ್ದೆ. ಸೊ ದೋಸೆ ಚಟ್ನಿ ಎಲ್ಲ ಬ್ರೇಕ್ಫಾಸ್ಟ್ ನಮ್ಮ ಮನೆಯವ್ರು ತಿಂದು ಹೊರಟ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ. ಸೊ ಆಸ್ ಐ ಸೆಡ್, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ನನಗೆ ಅನಿಸ್ತಿದೆ. ಐ ನೀಡ್ ಟು ಅನಲೈಸ್ ಮೈ ಸೆಲ್ಫ್. ಸೊ ಒಳ್ಳೊಳ್ಳೆ ಐಡಿಯಾಸ್ ತೊಗೊಂಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು. ಸೊ ಈಗ ಸದ್ಯಕ್ಕೆ ವೀಕಲ್ಲಿ ಟ್ವೈಸ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಹೋಪ್ ದಿಸ್ ಇಸ್ ಫೈನ್. ಆ್ಯಂಡ್ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೋಟಿವೇಶನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇಸ್ ದ ಅಟ್ಮೋಸ್ಟ್ ಥಿಂಗ್ ಫಾರ್ ಮಿ. ಸೊ ನಿಮ್ಮ ಸಪೋರ್ಟ್ ಎಲ್ಲಿವರೆಗೂ ಇರುತ್ತೋ ನಾನು ಅಲ್ಲಿವರೆಗೂ ಹೊಸ ಐಡಿಯಾಸ್ ತರೋದಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ. ಸೊ ಹೋಪ್ ದಟ್ ಈಸ್ ಫೈನ್ ವಿತ್ ಯು ಆಲ್. ಸೊ ಇದು ನೈಟ್ ಡಿನ್ನರ್ಗೆ ನಾನು ಆಸ್ ಯೂಶುವಲ್ ಬೇಳೆ ಸಾರು ಮಾಡ್ಕೊಂಡು ಇಡ್ಲಿ ಮಾಡ್ಕೊಂಡಿದ್ದೆ ಅಷ್ಟೇ. So see you all in my next vlog. Take care until then. Bye.